ಗ್ರಾವಿಟಿಗೆ ಗೂಟ ಇಡ ಅಂತ ಸೀನ್ಸ್ ಈ ಸಿನಿಮಾದಲ್ಲಿ ಎದ್ದು ಕುಣಿತಾ ಇವೆ. ನಾವಿವತ್ತು ಅಖಂಡಂ 2 ಸಿನಿಮಾದಲ್ಲಿ ಬರುವ ತಲೆದಂಗು ಸೀನ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಬಾಲಯ್ಯಣ್ಣನ್ ಫ್ಯಾನ್ಸ್ ಇದ್ರ ಬೀಜ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ಸಿನಿಮಾ ಓಪನ್ ಆಗ್ತಿದ್ದಂಗೆ ಅಖಂಡನ ಹಿಡಿಬೇಕು ಅಂತ ಪ್ಲಾನ್ ಆಗ್ತಾ ಇರ್ತಾರೆ. ಅವನ್ನ ಹಿಡಿಯೋದು ಹೆಂಗೆ ಅಂತ ಪ್ಲಾನ್ ಹಾಕೋದು ಬಿಟ್ಟು ಅವನಿಗೆ ಫುಲ್ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಇವರು ಹೇಳ್ತಾ ಇದಾರೆ ನೀವು ಅವನ್ನ ಹಿಡಿಯೋಕ್ ಹೋದ್ರೆ ಅವನು ನಿಮ್ದನ್ನ ಹೆಚ್ಚುತ್ತಾನೆ ಅಂತ. ಮತ್ತಿನ್ನೇನು, ಈಗ ಹೀರೋನ ಎಂಟ್ರಿ ಆಗುತ್ತೆ. ಒಂದ್ ಸೆಕೆಂಡ್ ಈ ಸೀನ್ ನೋಡ್ರಿ, ಯಪ್ಪ ದೇವ್ರೆ. ಈ ಸಿನಿಮಾ ಮಾಡೋಕ್ಕೂ ಮುಂಚೆ ಅಣ್ಣ ದಬಡಿ ದಿಬಿಡಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದ, ಅದು ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನೆಕ್ಸ್ಟ್ ಈ ತರ ಒಂದು ಕ್ರಿಂಜ್ ಆಕ್ಟಿವಿಟಿ ಸೀನ್ಸ್ ಗಳು ಇವನ್ನ ಹುಡ್ಕೊಂಡ್ ಬರ್ತಾವೋ ಅಥವಾ ಇವನೇ ಅವನ್ನ ಹುಡ್ಕೊಂಡ್ ಹೋಗ್ತಾನೋ ಗೊತ್ತಿಲ್ಲ. ಇವನು ಇದುವರೆಗೂ ಯಾವ ಮೂವಿ ಮಾಡಿದನೋ ಎಲ್ಲ ಇದೇ ತರ ಇವೆ. ಹೌದಾ? ಹೌದು. 10 ರೂಪಾಯಿ ಆಕ್ಟಿಂಗ್ ಮಾಡಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡೋದು, ಹೌದಾ ಯಜಮಾನ್ರೆ? ಓವರ್ ರಿಯಾಕ್ಷನ್ ಕೊಡೋದು, ಮತ್ತೆ ಸಾಂಗ್ ನಲ್ಲಿ ಹೆಂಗ್ ಬೇಕೋ ಹಂಗೆ ಡ್ಯಾನ್ಸ್ ಮಾಡೋದು. ಒಟ್ನಲ್ಲಿ ಇವನ ಟೋಟಲ್ ಮೂವಿಗಳೆಲ್ಲ ಇದೇ ತರ ಓವರ್ ಆಕ್ಟಿಂಗ್ ಗಳೇ ಆಗಿವೆ. ಮೇನ್ ಆಗಿ ಸಿನಿಮಾದ ಕಥೆಯಲ್ಲಿ ಏನೂ ಇರಲ್ಲ, ಬರೀ ತೌಡಕ್ಕಂಗ್ ಕುಂತಿರ್ತಾರಷ್ಟೇ. ಈ ಸಿನಿಮಾದಿಂದ ಜನರಿಗೆ ಏನ್ ಮೆಸೇಜ್ ಕೊಡ್ತಾ ಇದಾರೆ ಅಂದ್ರೆ ಫಿಸಿಕ್ಸ್ ಗೆ ಹೆಂಗೆ ಗೂಟ ಇಡಬೇಕು ಅನ್ನೋದನ್ನ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಟೋಟಲ್ ಆಗಿ ಈ ಸಿನಿಮಾದ ಬಗ್ಗೆ ನನ್ನ ಲಾಸ್ಟ್ ಮೆಸೇಜ್ ಏನಂದ್ರೆ, ಈ ಸಿನಿಮಾನ ಯಾರಾದ್ರೂ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಬ್ರೈನ್ ನ ತೆಗೆದು ಪಕ್ಕಕ್ಕಿಟ್ಟು ಈ ಸಿನಿಮಾನ ನೋಡಿ. ನೀವು ನನ್ನ ಹಾಗೆ ಸಿನಿಮಾದಲ್ಲಿ ಲಾಜಿಕ್ ನ ಹುಡುಕ್ತಾ ಇದ್ರೆ ಈ ಸಿನಿಮಾನ ದೇವರಾಣೆ ನೋಡಕ್ ಹೋಗ್ಬೇಡಿ. ದೇವರಾಣೆ ಹೇಳ್ತೀನಿ, ನನಗೆ ಎಷ್ಟೊಂದು ಇರಿಟೇಷನ್ ಮಾಡಿದ ಸಿನಿಮಾ ಮತ್ತೊಂದಿಲ್ಲ. ನಿಜ ಗುರು, ನನಗೂ ಇದೇ ತರ ಫೀಲಿಂಗ್ ಬಂತು. ಈ ಸಿನಿಮಾಕ್ಕೆ ನಾನು ಕೊಡುವ ರೇಟಿಂಗ್ ಅಂದ್ರೆ -100/100. ನಿಜ ಗುರು, ನನಗೆ ಅಷ್ಟೊಂದು ಇರಿಟೇಷನ್ ಮಾಡಿದೆ ಈ ಸಿನಿಮಾ. ಮತ್ತೆ ನಿಮಗೆ ಅನ್ಸುತ್ತೆ? ಇದೇ ತರ ರೋಸ್ಟ್ ವಿತ್ ರಿವ್ಯೂ ವಿಡಿಯೋ ಏನಾದ್ರು ಬೇಕಾಗಿದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.